ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ಗುಡ್ ಹೆಲ್ತ್ ವಿಶೇಷ ಕಾರ್ಯಕ್ರಮ. ನಾನು ಪ್ರಿಯಾ ಸೋಮೇಶ್. ನಿಮ್ಮ ಸ್ಕಾಲ್ಪ್ ಸಿಕ್ಕಾಬಟ್ಟೆ ಹಿಚ್ಚಿಂಗ್ ಆಗ್ತಿದೆ, ಡ್ಯಾಂಡ್ರಫ್ ಸಿಕ್ಕಾಬಟ್ಟೆ ಇದೆ, ಮತ್ತು ಹೇರು ಸಿಲ್ಕಿ ಸ್ಮೂತಾಗಿ ಕಾಣಬೇಕು, ಅದ್ರ ಜೊತೆಗೆ ಹೇರ್ ಸ್ಟ್ರೆಂತ್ ಆಗಿರಬೇಕು ಅಂತಂತಂದರೆ ಈ ಒಂದು ಮನೆಮದ್ದನ್ನು ನಾನು ಹೇಳ್ತೀನಿ. ಇದನ್ನು ಟ್ರೈ ಮಾಡಿ, 100% ಒಳ್ಳೆ ರಿಸಲ್ಟ್ ಸಿಕ್ಕತ್ತೆ ನಿಮಗೆ. ಒಂದು ಬೌಲ್ ಮೊಸರನ್ನ ತೊಗೊಳ್ಳಿ. ನೀವು ಗಟ್ಟಿ ಮೊಸರು ಒಳ್ಳೆಯದು, ಈ ಫ್ಲೇವರ್ ಎಲ್ಲ ಇರುತ್ತಲ್ಲ ಅಂಥ ಮೊಸರುಗಳನ್ನ ಆ್ಯಡ್ ಮಾಡ್ಕೋಬೇಡಿ. ಸ್ಕಿನ್ನಿಗಾಗಿರ್ಬಹುದು, ಏರಿಗಾಗಿರ್ಬೋದು, ನೀವು ಈ ಫ್ಲೇವರ್ ಇರುವಂತಹ ಮೊಸರನ್ನ ಆ್ಯಡ್ ಮಾಡಬೇಡಿ. ತಿಕ್ಕಾಗಿರುವಂತಹ ಒಂದು ಬೌಲ್ ಮೊಸರು ತೊಗೊಳ್ಳಿ, ನಿಮ್ಮ ಹೇರ್ ಲೆಂತನ್ನು ನೋಡಿಕೊಂಡು. ಅದಕ್ಕೆ ಒಂದು 2-3 ಚಮಚದಷ್ಟು ಜೇನುತುಪ್ಪ ಹಾಕೋದ್ರಿಂದ ವೈಟ್ ಆಗುತ್ತೆ ಹೇರು ಅಂತ ಹೇಳ್ತಾರೆ. ನಾರ್ಮಲಾಗಿ ಆಗಲ್ಲ ಅದು, ಯಾಕಂದರೆ ಕೆಲವೊಂದ್ರ ಜೊತೆ ಬೆರೆತಾಗ ಅದು ಆ ರೀತಿಯಾಗಿ ಎಫೆಕ್ಟ್ ಕೊಡಲ್ಲ, ಒಳ್ಳೆ ಎಫೆಕ್ಟ್ ಕೊಡುತ್ತೆ ನಿಮಗೆ. ಬೇಕಾದರೆ ನೀವು ಈ ಟಿಪ್ಸ್ನ ಬೇಕಾದರೆ ಪ್ರಿಯಾಂಕಾ ಚೋಪ್ರಾ ಅವರು ಮನೇಲಿ ಯಾವಾಗಲೂ ಮಾಡ್ಕೊಳ್ತಿರ್ತಾರೆ. ಬೇಕಾದರೆ ಅವ್ರ ಇನ್ಸ್ಟಾಗ್ರಾಮ್ ಅಥವಾ ಯಾವುದಾದ್ರೂ ಒಂದು ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. 1 ಬೌಲ್ ಮೊಸರು, 2-3 ಚಮಚದಷ್ಟು ಜೇನುತುಪ್ಪ, ಅದ್ರ ಜೊತೆಗೆ 1 ಮೊಟ್ಟೆ, ಪೂರ್ತಿ ಮೊಟ್ಟೆನ ಅದರೊಳಗಡೆ ಹಾಕೋಬೇಕು. ಎಗ್ ವೈಟ್, ಎಗ್ಗು ಎಲ್ಲೋ ಎರಡೂ ಕೂಡ ಅದರೊಳಗಡೆ ಹಾಕೋಬೇಕು. ನಿಮಗೇನಾದರೂ ಸಿಕ್ಕಾಬಟ್ಟೆ ನನ್ನ ಸ್ಕಾಲ್ಪ್ ಆಯ್ಲಿ ಇದೆ, ಇವತ್ತು ಸ್ನಾನ ಮಾಡಿದ್ರೆ ನೆಕ್ಸ್ಟ್ ಡೇ ಒಳಗಡೆ ಫುಲ್ ಕಂಪ್ಲೀಟಾಗಿ ಆಯಿಲ್ ಥರ ಆಗುತ್ತೆ ಅಂತಂದರೆ ಎಗ್ ಎಲ್ಲೋನ ಯೂಸ್ ಮಾಡಬೇಡಿ, ಬರೀ ಎಗ್ ವೈಟ್ನ ತೊಗೊಳ್ಳಿ. ಇಲ್ಲ ನನ್ನ ಸ್ಕಾಲ್ಪು ಸಿಕ್ಕಾಬಟ್ಟೆ ಡ್ರೈ, ಸ್ಕಾಲ್ಪಲ್ಲಿ ಏನು ಎಣ್ಣೆ ಹಾಕಿದ್ರೂ ಕೂಡ ಅದು ಸಖತ್ತು ಡ್ರೈ ಆಗುತ್ತೆ, ಅಬ್ಸರ್ವ್ ಮಾಡುತ್ತೆ, ಸಖತ್ ಡ್ರೈ ಆಗುತ್ತೆ, ನನ್ನ ಸ್ಕಾಲ್ಪು ಡ್ರೈ ಇದೆ ಅಂತ ಅನ್ನೋರು ಫುಲ್ ಎಗ್ಗನ್ನು ಹಾಕ್ಕೊಳ್ಳಿ. 1 ಕಪ್ ಮೊಸರು, ಹಾಗೆ 1 ಫುಲ್ ಮೊಟ್ಟೆ, ಅದ್ರ ಜೊತೆಗೆ ಜೇನುತುಪ್ಪ, ಇದಿಷ್ಟನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. 15 ಮಿನಿಟ್ಸ್ ಕ್ಲೀನಾಗಿ ಅದೊಂದು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ಕ್ರೀಮ್ ಥರ ಆಗುತ್ತೆ ನಿಮಗೆ. ಹೇರ್ ಮಾಸ್ಕ್ ಎಲ್ಲ ಹೊರಗಡೆ ಹೋದಾಗ ಹಾಕ್ತಾರಲ್ವ ನಿಮಗೆ, ಈ ಬೊಟ್ಯಾಕ್ಸ್ ಎಲ್ಲ ಮಾಡುವಾಗ ಅಥವಾ ಹೇರ್ ಕೆರಾಟಿನ್ ಸ್ಮೂತ್ ಮಾಡುವಾಗ ನಿಮಗೊಂದು ಕ್ರೀಮ್ ಹಾಕ್ತಾರಲ್ಲ, ಆ ರೀತಿಯಾಗಿ ಆಗುತ್ತೆ. ಆ ಕ್ರೀಮ್ ತಿಕ್ ಪೇಸ್ಟ್ ಥರ ಆಗುತ್ತೆ. ಅದನ್ನು ನೀವು ತಲೆಯಲ್ಲಿ ಎಣ್ಣೆ ಇರಬಾರ್ದು, ತಲೆಯಲ್ಲಿ ಎಣ್ಣೆ ಅಥವಾ ಯಾವುದೇ ಒಂದು ಸ್ಪ್ರೇ, ಈ ಕೆಲವೊಬ್ಬರು ರೋಸ್ಮೆರಿ ಆಯಿಲ್ ಅಂತೆ, ಆ ಆಯಿಲ್ ಅಂತೆ, ಇದು ಅಂತ ಸ್ಪ್ರೇ ಮಾಡ್ಕೊತಾರೆ. ಸೊ ಇದು ಯಾವುದೂ ಕೂಡ ತಲೆಯಲ್ಲಿ ಇರಬಾರ್ದು. ನೀವು ಹೇರ್ನ ಕ್ಲೀನಾಗಿ ವಾಶ್ ಮಾಡಿರಬೇಕು, ಬಟ್ ವಾಶ್ ಮಾಡಿದ್ದಿನೇ ಬೇಡ, ನೆಕ್ಸ್ಟ್ ಡೇ ನೀವು ಈ ಒಂದು ಹೇರ್ ಮಾಸ್ಕನ್ನು ಕಂಪ್ಲೀಟ್ ಸ್ಕಾಲ್ಪಿಗೆ ಹಾಕಿ ಮಸಾಜ್ ಮಾಡಬೇಕು. ಈ ರೀತಿಯಾಗಿ ಕ್ಲೀನಾಗಿ ಮಸಾಜ್ ಮಾಡಿ, ಅದ್ರ ಜೊತೆಗೆ ಪಾರ್ಟ್ ಬೈ ಪಾರ್ಟ್ ಒಂದು ಸ್ವಲ್ಪನೇ ಈ ಥರ ಡಿವೈಡ್ ಮಾಡ್ಕೊಂಡ್ಬಿಟ್ಟು ಕಂಪ್ಲೀಟಾಗಿ ಒಂದು ಚುಚೂರು ಅಪ್ಲೈ ಮಾಡ್ತಾ ಬಂದು ಒಂದು ಸ್ವಲ್ಪ ಹೊತ್ತು ಹಿಂಗೆ ಮಸಾಜ್ ಮಾಡಿದ್ರೆ ಸ್ಕಾಲ್ಪಿಗೆ ಹಾಗೆ ಕೂದಲಿಗೆ 1-2 ನಿಮಿಷ ನೀವು ಎಫರ್ಟ್ ಹಾಕಿ ಕೂದಲಿಗೆ ನೀಟಾಗಿ ಅಪ್ಲೈ ಮಾಡಿಬಿಟ್ರೆ ಸಾಕು. 1 ಅವರ್ ಅಥವಾ 1.5 ಅವರ್ ನಿಮಗೆ ಒಂದು ಸ್ವಲ್ಪ ಡ್ರೈ ಅಂತ ಅನ್ನಿಸ್ತಿರುತ್ತೆ, ಎಲ್ಲ ಒಣಗಿದೆ ಅಂತ ಹೇಳ್ಬಿಟ್ಟು ಅನ್ನಿಸ್ತಿರುತ್ತೆ. ಆಗ ನೀವು ಹೇರ್ ವಾಶ್ ಮಾಡಬಹುದು. ನೀವು ಯಾವ ಶ್ಯಾಂಪು ಯೂಸ್ ಮಾಡ್ತೀರಾ ಅಥವಾ ಕೆಲವರು ಸೋಪ್ ಯೂಸ್ ಮಾಡ್ತಾರೆ, ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನು ಹಾಕ್ಬಿಟ್ಟು ಹೇರ್ ವಾಶ್ ಮಾಡಿದ್ರೆ ಸಾಕು. ನಿಮ್ಮ ಹೇರ್ ಹೆಲ್ದಿ ಆಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ, ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಸ್ಕಾಲ್ಪು ಕ್ಲೀನ್ ಆಗುತ್ತೆ. ಸಿಕ್ಕಾಬಟ್ಟೆ ಸ್ಕಾಲ್ಪು ಕೆಲವರಿಗೆ ಡ್ಯಾಂಡ್ರಫ್, ಕೆಲವರಿಗೆ ಇಚ್ಚಿಂಗೆಲ್ಲ ಯಾಕಾಗುತ್ತೆ ಅಂತಂದರೆ ಪೊಲ್ಯೂಷನಿಗೆ ಜಾಸ್ತಿ ಓಡಾಡ್ತಾರೆ, ಅದ್ರ ಜೊತೆಗೆ ಸ್ಕಾಲ್ಪನ್ನು ಕ್ಲೀನಾಗಿ ಇಟ್ಕೊಳ್ಳಲ್ಲ. 3 ಡೇಸಿಗೆ ಒಂದ್ಸಲ ಹೇರ್ ವಾಶ್ ಮಾಡೋದಾಗಿರ್ಬೋದು, ಮಾಡಲ್ಲ. ಕೆಲವರು 4-5 ಡೇಸಿಗೆ ಒಂದ್ಸಲ ಹೇರ್ ವಾಶ್ ಮಾಡ್ತಾರೆ. ಅಟ್ಲೀಸ್ಟ್ ನೀವು 3 ಡೇಸಿಗೆ ಒನ್ಸ್ ಹೇರ್ ವಾಶ್ ಮಾಡಲೇಬೇಕು. ಇವತ್ತು ಹೇರ್ ವಾಶ್ ಮಾಡ್ತೀರಾ, ನಾಳೆ ಮಾಡಲ್ಲ, ನಾಡಿದ್ದು ಮಾಡಲ್ಲ ಅಂತ ಅಂದ್ಕೊಳ್ಳಿ, ಅಚ್ಚೆ ನಾಡಿ ನೀವು ಹೇರ್ ವಾಶ್ ಮಾಡಲೇಬೇಕು. ಕೆಲವ್ರು ಪ್ರತಿದಿನ ಹೇರ್ ವಾಶ್ ಮಾಡ್ತಾರೆ, ಅದು ಕೂಡ ಒಳ್ಳೆಯದಲ್ಲ. ಕೆಲವ್ರು ವಾರಕ್ಕೆ 1 ದಿನ ತಲೆ ತೊಳಿತಾರೆ, ಅದು ಕೂಡ ಒಳ್ಳೆಯದಲ್ಲ. ಅಟ್ಲೀಸ್ಟ್ 3 ಡೇಸ್ ನಿಮಗೆ ಅನಿಸುತ್ತೆ ಸ್ಕಾಲ್ಪ್ ಗಲೀಜ್ ಆಗ್ತಾ ಇದೆ, ಒಂಥರ ಕಿರಿಕಿರಿ ಆಗ್ತಾ ಇದೆ ಅಂತ ನಿಮಗೆ ಅನಿಸಿದ ತಕ್ಷಣವೇ ಚಂದ ತಲೆಗೆ ಎಣ್ಣೆ ಹಚ್ಬಿಟ್ಟು ಓವರ್ನೈಟ್ ಬಿಟ್ಬಿಟ್ಟು ಬೆಳಗ್ಗೆ ಎದ್ದು ಹೇರ್ ವಾಶ್ ಮಾಡಿಬಿಟ್ರೆ ನಿಮ್ಮ ಹೇರ್ ತುಂಬ ಚೆನ್ನಾಗಿರುತ್ತೆ. ಈ ಹೇರ್ ಮಾಸ್ಕನ್ನು ಟ್ರೈ ಮಾಡಿ, 100% ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಹೇರ್ ಸ್ಕಾಲ್ಪ್ ತುಂಬ ಚೆನ್ನಾಗಾಗುತ್ತೆ, ಕ್ಲೀನ್ ಆಗುತ್ತೆ, ಕ್ಲಿಯರ್ ಆಗುತ್ತೆ, ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಕಾಣಿಸುತ್ತೆ ನಿಮ್ಮ ಹೇರ್ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಇದೇ ಥರ ಸ್ಕಿನ್ ಕೇರ್, ಹೇರ್ ಕೇರ್ ವಿಡಿಯೋಗಳು ನಮ್ಮ ಸ್ಪೀಡ್ ಗುಡ್ ಹೆಲ್ತ್ ವಿಶೇಷ ಕಾರ್ಯಕ್ರಮದಲ್ಲಿ ಸಿಕ್ಕಾಬಟ್ಟೆ ಎಪಿಸೋಡ್ಸ್ ಇದೆ, ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ.